ಹಲೋ ಎಲ್ರಿಗೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸಂಜೆ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ. ಎಲ್ಲಿಗೆ ಹೊರಡ್ತಾ ಇದ್ದೀವಿ ಅಂದರೆ ನಮ್ಮ ಮನೆಯವ್ರನ್ನ ಕಂಡ್ರೆ ನಿಜವಾಗ್ಲೂ ವಿಡಿಯೋ ಇದು ಶೂಟ್ ಮಾಡಬೇಕಾದ್ರೆ ನಾನು ಯಾವಾಗ ಕ್ಯಾಮ್ರಾ ಆನ್ ಮಾಡ್ತೀನಿ ಆವಾಗಲೇ ಏನಾದರೂ ಒಂದು ಮಾತಾಡಿರ್ತಾರೆ. ಇಲ್ಲಿಗೆ ಅಂದರೆ ಅದೇ ಹೇಳಿದ್ನಲ್ಲ, ನಮ್ಮ ಮನೆಯವ್ರಿಗೆ ಏನಾದರೂ ಒಂದು ಬಟ್ಟೆ ತೊಗೊಳ್ಳಿ, ಏನಾದರೂ ತೊಗೊಳ್ಳಿ, ಎಕ್ಸ್ಚೇಂಜ್ ಅಂತೂ ಕಂಪಲ್ಸರಿ ಇರಬೇಕು. ಅದಕ್ಕೋಸ್ಕರ ಈಗ ಇನ್ನೇನು ಸಂಜೆ ಆಯಿತು, ಇನ್ನೂ ಟೈಮ್ ಇಲ್ಲ, ಇನ್ನೊಂದು 2 ಡೇಸ್ ಇದೆ. ಸೊ ಎಲ್ಲಿಗೆ ಏನು ಅಂತ ನನಗೆ ಆಮೇಲೆ ಹೇಳ್ತೀನಿ ಹೋಗೋದು. ಹಾಗಾಗಿ ಈಗ ಬಟ್ಟೆ ಎಕ್ಸ್ಚೇಂಜ್ಗೆ ಅಂತ ಹೊರಟಿದ್ದೀವಿ. ಇಲ್ಲಿ ರೋಜಾ ಮತ್ತು ನನ್ನ ತಮ್ಮ ಹಾಲು ಹಿಂಡ್ತವ್ರಾಗಲೇ ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ನಾವೀಗ ಹೋಗ್ತಾ ಇರೋದು ಲಿಂಗದಳ್ಳಿಗೆ. ನಮ್ಮೂರ ಹತ್ರನೇ, ನಮ್ಮೂರಿಂದ 5 ಕಿಲೋಮೀಟ್ರ್ ಆಗುತ್ತೆ. ಏನಾದರೂ ಒಂದು ಬಟ್ಟೆಗಳು ಈ ಥರ ಎಲ್ಲ ತೊಗೋಬೇಕು ಅಂದರೆ ಸ್ವಲ್ಪ ಹತ್ರವಾದ ಪ್ಲೇಸ್ ಅಂದರೆ ಲಿಂಗದಳ್ಳಿನೇ ನಮಗೆ. ಇಲ್ಲ ಅಂದರೆ ಪಾವಗಡ ಹೋಗಬೇಕಾಗುತ್ತೆ, ಅದಿಲ್ಲ ಅಂದರೆ ತುಮಕೂರು, ಈ ಥರ. ಹಾಗಾಗಿ ಇಲ್ಲಿಂದ ಈಗ ಹೊರಟ್ವಿ, ತೊಗೊಂಡು ಬರೋಣ ಹೋಗ್ಬಿಟ್ಟು ಅಂತಂದು. ತುಂಬ ದಿನವೇ ಆಯಿತು ಟೂ ವೀಲರಲ್ಲಿ ಓಡಾಡಿ. ತುಂಬ ಚೆನ್ನಾಗಿ ಅನಿಸುತ್ತೆ. ಏನಂದರೆ ಧೂಳಿಗೆ ನನಗೆ ಸ್ವಲ್ಪ ಕಣ್ಣು ಇದಾಗುತ್ತೆ, ಅಂದರೆ ಒಂಥರ ನೀರುಗುಳ್ಳೆ ಟೈಪ್ ಆ ಥರ ಇದ್ಬಿಡುತ್ತೆ ಕಣ್ಣಲ್ಲಿ ನನಗೆ. ಧೂಳಿಗೆ ಡಸ್ಟ್ ಅಲರ್ಜಿ ನನಗೆ ಆಗೋದೇ ಇಲ್ಲ. ಸೊ ಹಂಗಾಗಿ ಸ್ಪೆಕ್ಸ್ ಎಲ್ಲ ಕೊಟ್ಟಿದ್ದಾರೆ ಡಾಕ್ಟ್ರು. ಅದನ್ನು ನಾನು ತೊಗೊಂಡು ಬಂದೆ ಹಾಕ್ಕೊಳ್ಳೋದು. ಸೊ ಹಾಕ್ಕೊಳ್ಳೋದು ಮರ್ತುಬಿಟ್ಟೆ. ನಮ್ಮ ಮನೆಯವ್ರು ಅದನ್ನ ಬೈತಾವ್ರೆ, ಸುಮ್ಮನೆ ಏನಕ್ಕೆ ಇದಕ್ಕೆ ಹೋಗೋದು ತೊಗೊಂಡು ಬರೋದು ಈ ಥರ ಮಾಡೋದು ನೀನು ಅಂತಂದು ಬೈತಾಯಿದ್ರು. ಹೋಗ್ಬಿಟ್ಟು ಅದನ್ನ ಎಕ್ಸ್ಚೇಂಜ್ ಮಾಡ್ಕೊಂಡು ಮನೆಗೆ ಬಂದು ಈಗ ನಾನು ಚಪಾತಿ ಹಿಟ್ಟು ಕಲಸಿಟ್ಟಿದ್ದೆ, ಅದನ್ನು ಮಾಡೋಣ ಅಂತಂದು ಹೇಳ್ಬಿಟ್ಟು ಉಂಡೆ ಮಾಡ್ತಾ ಕೂತಿದ್ದೀನಿ. ಆದರೆ ನಮ್ಮ ಮನೆಯವ್ರು ವೀಡಿಯೋ ಶೂಟ್ ಮಾಡ್ತಾವ್ರು ಹಿಂದೆ. ಇವತ್ತು ಮೊಬೈಲ್ ಎತ್ತಾಕ್ಬಿಟ್ಟೆ, ಯೂಟ್ಯೂಬ್ ಶೂಟ್ ಅಂದರೆ ವೀಡಿಯೋ ಶೂಟ್ ಮಾಡೋ ಮೊಬೈಲು ಹೋಯ್ತು ಅಂದ್ಕೊಂಡೆ. ಹೋಗಿದ್ರೆ ನನಗಿರೋದು ಇವತ್ತು. ಏನು ಮಾಡೋಣ, ಸದ್ಯಕ್ಕೆ ಸ್ವಲ್ಪ ಬೈದರು, ಸಖತ್ತಾಗಿ ಬೈತಾರೆ. ಈ ಥರ ಏನಾದರೂ ಹಾಳು ಮಾಡಿದ್ರೆ ಅಂದರೆ ಇದ್ದಕ್ಕಿದ್ದಂಗೆ ಮಿಸ್ಸಾಗಿ ಹೊಡೆದಾಕಿದ್ರು ಸಖತ್ತಾಗಿ ಬೈತಾರೆ ನಮ್ಮ ಮನೆಯವ್ರ ಮನೆಯಲ್ಲಿ. ಸದ್ಯಕ್ಕೆ ಯಾಕೋ ಸ್ವಲ್ಪ ಬೈದ್ರಿ ಇವತ್ತು. ಯಾವುದೋ ಬಲಗಡೆ ಎದ್ದಿದ್ದೀನಿ ಇವತ್ತೆಲ್ಲ ಎದ್ದಾಳ್ಬೇಕಾದ್ರೆ. ಇಲ್ಲ ಅಂದರೆ ಅಳಬೇಕು, ಡೈರೆಕ್ಟ್ ಹತ್ತು ಬಿಡ್ಬೇಕು ಅವ್ರ ಮಾತಿಗೆ. ಹಂಗಿರ್ತವೆ, ಫುಲ್ ರ್ಯಾಶು ವಾಯ್ಸು. ನೀವು ಕೇಳ್ಬಿಟ್ರೆ ನೀವೇ ಹೆದರ್ಕೊಬಿಡ್ತೀರಾ, ಅಷ್ಟು ಜೋರಾಗಿ ಮಾತಾಡ್ತಾರೆ. ಯಾಕಪ್ಪ ಉಸಿರು ಬಿಡು. ಅಲ್ಲೇ ವಿಡಿಯೋ ತೆಗಿತೀನಲ್ಲ ನಾನು, ಒಂದು ದಿನನೂ ಕೈ ಜಾರಿ ಬಿಟ್ಟಿಲ್ಲ ನಾನು. ನೀನು ವ್ಯಾನಿಟಿ ಬ್ಯಾಗ್ನ ಕಿಕ್ಕೊಂಡು ಮೊಬೈಲ್, ವ್ಯಾನಿಟಿ ಬ್ಯಾಗ್ ನನ್ಗೆ ಹಳೆ ಕಾಲದಾಗಳಿಂದ ಗೊತ್ತಿರೋದು ವ್ಯಾನಿಟಿ ಬ್ಯಾಗೇ. ಅದು ನೀನೇನು ಮಾಡ್ರನ್ನ ಹಾಕೋದು ನನ್ಗೆ ಅದು ವ್ಯಾನಿಟಿ ಬ್ಯಾಗೇ. ವ್ಯಾನಿಟಿ ಬ್ಯಾಗ್ ಅಂತೆ ನಂದು. ಅದ್ರಾಗ ಇಟ್ಕೊಂಡು ಏನಿಲ್ಲ, ಏನಿಲ್ಲ, ಸ್ವಲ್ಪ ಮೊಬೈಲ್ ಹುಡುಗಿ ಹೆಂಗ್ ಗೊತ್ತಾ, ಕೈ ಬೋಲ ಆತ್ರ ಅವನಜ್ಜಿ ನಿಧಾನಕ್ಕಮ್ಮದು ವರ್ಕ್ ಮಾಡಲ್ಲ. ಏನೇ ಆಗ್ಲಿ ಫುಲ್ ಫಾಸ್ಟ್, ಒತ್ತೋದಾಗ್ಲಿ ಓಪನ್ ಮಾಡೋದಾಗ್ಲಿ ಏನೇ ಆಗಲಿ ತಗೊಳ್ಳೋದಾಗ್ಲಿ ಆ ಥರ ಕೈ ಬೋಲ. ಅದಕ್ಕೆ ಬೈಬೇಕಾಯ್ತು. ಏನಂದ್ರೆ ನನ್ನ ಮುಂದೆ ಬ್ಯಾಗ್ ಕೆಳಗಡೆ ಬಿತ್ತು, ಏನೈತೆ ಮೊಬೈಲ್ ಅಷ್ಟು ಬ್ಯಾಗಲ್ಲಿ ಅಷ್ಟು ಜೋರಾಗಿ ಬಿತ್ತು, ದಬ್ಬಂತು ಶಬ್ದ ಅಂದರೆ ಏನಿಲ್ಲ ಹೇಳಲ್ಲ. ಎಲ್ಲಿ ಓಪನ್ ಮಾಡಿ ತೆಗಿ ಅಂದರೆ ಮೊಬೈಲ್ ಐತೆ, ಅದು ವಿಡಿಯೋ ಮಾಡೋ ಮೊಬೈಲೇ ಐತೆ, ಬೇರೆ ಮೊಬೈಲನ್ನ ಇಲ್ಲ ಅದ್ರಾಗೆ. ಅದಕ್ಕೆ ನಾನು ಹೆಂಗೋ ಡೈವರ್ಟ್ ಮಾಡಕ್ ನೋಡಿದೆ ಮ್ಯಾಟ್ರನ್ನ. ಪೆನ್ ಇದಾವೆ, ಅವು ದಬ್ಬಂದಿದ್ದು ಅದೆಲ್ಲ ಇದಲ್ಲ ಅಂತ. ಮೊಬೈಲ್ ಏನೂ ಆಗಿಲ್ಲ ಅನ್ಕೊಂಡೆ. ಆಮೇಲೆ ಒಂದ್ ಸೆಕೆಂಡ್ ಆಗಿ ಕ್ರಾಚ್ ಆಗಿದ್ ಸೈಡ್ ಅಲ್ಲಿ ನೋಡ್ಬಿಟ್ಟು ಭಯ ಆಯ್ತು. ನೋಡಿದ್ರೆ ಇದು ಏನು ಗಾರ್ಡ್, ಸ್ಕ್ರೀನ್ ಗಾರ್ಡ್, ಟೆಂಪರ್ ಗ್ಲಾಸ್ ಎಲ್ಲ ಹೋಗೈತೆ ಮೇಲ್ಗಡೆ ಎಲ್ಲ. ನಾಳೆ ರಿಪೇರಿ ಅಂದ್ರೆ ಬೇರೆ ಇದು ತೆಗ್ದಾಕ್ಸಿ ಬೇರೆದು ಹಾಕ್ಸ್ಬೇಕು. ಪಾಗೋಡದಿಂದ ಬಂದಿದ್ದಾರೆ ಇಲ್ಲಿ ಹುಡುಕೊಂಡು. ಏನಂದ್ರೆ ಒಂದು ಪ್ರಮೋಷನ್ ವಿಡಿಯೋ ಇತ್ತು, ಹಂಗಾಗಿ ನಾನು ಅವ್ರ ಜೊತೆ ಮಾತಾಡ್ಕೊಂತ ಬಂದೆ. ನಮ್ಮ ಮನೆಯವ್ರ ಒಳಗಡೆನೆ ಇದ್ರು, ಬಟ್ಟೆ ಚೇಂಜ್ ಮಾಡ್ತಾ ಇದ್ರು, ಅವ್ರು ಹೊರಗಡೆ ಬರ್ಲಿಲ್ಲ. ಅದಕ್ಕೋಸ್ಕರ ಯಾರು ಅಂತ ಕೇಳಿದ್ರು, ಹಿಂಗೆ ಪ್ರಮೋಷನ್ಗೆ ಬಂದಿದ್ರು. ಅದಕ್ಕೆ ಮಾತಾಡಿದೆ. ನಾಳೆ ಹೋಗ್ಬೇಕು, ನಾಳೆ ಇನ್ನು 3 ಹತ್ರ ಹೋಗಿ ಬರ್ಬೇಕು, ಫಂಕ್ಷನ್ಸ್ ಇದೆ. ಸೊ ಹಂಗಾಗಿ ಅದಕ್ಕೋಸ್ಕರ ಇನ್ನು ಎಲ್ಲನೂ ಒಂದೇ ಸರಿನೇ ಆಗೋಗ್ಲಿ ಅಂತ. ಇನ್ನು 2 ಡೇಸು ಆಮೇಲೆ ಟ್ರಿಪ್ ಹೋಗ್ತಾ ಇದೀವಿ. ಆ ವಿಡಿಯೋಸು ಶೇರ್ ಮಾಡ್ಕೊಂತೀನಿ. ಹೊಸಬ್ರು ಯಾರಾದ್ರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಅವು ತುಂಬ ಚೆನ್ನಾಗಿರ್ತವೆ. ಎಲ್ಲಿ ಏನೋತ್ತೆ ಅಂತ ಸಸ್ಪೆನ್ಸ್ ಇರಲಿ, ಆಮೇಲೆ ನಿಮಗೆ ವಿಡಿಯೋಸ್ ಮುಖಾಂತರನೇ ಗೊತ್ತಾಗುತ್ತೆ ಎಲ್ಲಿ ಹೋಗ್ತೀವಿ ಏನೋ ಅಂತಂದು. ನಾವು ನಮ್ಮ ಫ್ರೆಂಡ್ ಫ್ಯಾಮಿಲಿ, ಮಕ್ಕಳು ನಿತಿನ್ ಬರ್ತಾ ಇಲ್ಲ, ಚಿಕ್ಕವನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ, 10th ಈಗ. ಹಂಗಾಗಿ ನಾವೆಲ್ಲ ಮತ್ತೆ ಫ್ಯಾಮಿಲಿ ಟ್ರಿಪ್ ಹೋಗ್ತೀವಿ. ಆವಾಗ ಸ್ವಲ್ಪ ರಜೆಗಳು ಬರಲಿ ಮಕ್ಕಳಿಗೆ ಅಂತಂದು ವೆಯ್ಟ್ ಮಾಡ್ತಾ ಇದೀವಿ. ಈಗ ಸದ್ಯಕ್ಕೆ ಮಕ್ಳು ಯಾರು ಬರ್ತಾ ಇಲ್ಲ, ನಾವು ನಮ್ಮ ಫ್ರೆಂಡ್ ಫ್ಯಾಮಿಲಿ ಅಷ್ಟೇ ಹೋಗ್ತಾ ಇರೋದು. ಆ ವಿಡಿಯೋಸ್ ಬರುತ್ತೆ. ಹಾಗಾಗಿ ನಾಳೆ ಸುಮಾರು ಅಂದರೆ ಒಂದು 3 ಕಡೆ ಹೋಗಿ ಬರೋದಿದೆ. ಅಂದರೆ ಸ್ವಲ್ಪ ಫಂಕ್ಷನ್ಸ್ ಇದಾವೆ, ಮದುವೆ ರಿಸೆಪ್ಷನ್ಸ್ ಎಲ್ಲ. ಚೀಲದ ಮೇಲೆ ಕುತ್ಕೊಂಡು ಹೆಂಗೋ ಸ್ಟೆಪ್ ಕೆಳಗೆ ಬಂದ್ರೆ ಹಿಂಗೆ ಚೀಲ ಇದು ಡೌನ್ ಆಯ್ತು ಹೇಳಿ. ಅದಕ್ಕೆ ನಾನು ಯಾಕೆ ಅಂತ ನೋಡಿದ್ರೆ ನೀವು ನೋಡಿದ್ರೆ ಸೇಮ್ ಬಿದ್ದು ಬಿದ್ದು ನಗ್ತಾ ಇದ್ರಿ. ಅದಕ್ಕೆ
ಸ್ಟೆಪ್ಪಿಂಗ್ ಕೆಳಗಡೆ ಬಂದ್ರು ಹಿಂಗೆ. ಅದಕ್ಕೆ ನಾನು ಏನಾಯ್ತು ಅಂತ ನೋಡಿದ್ದ, ಅದಕ್ಕೆ ನನಗಿರೋ ವೆಯ್ಟ್ಗೆ ಚೀಲನೇ ಕೆಳಗೆ ಕಣ್ಕೊಂಡು ಹೋಯ್ತು. ನಾನು ಹೇಳ್ತೀನಿ ವೆಯ್ಟ್ ಲಾಸ್ ಮಾಡ್ರಿ, ಸ್ವಲ್ಪ ಹೊಟ್ಟೆ ಜಾಸ್ತಿ ದಪ್ಪ ಆಗೈತೆ ಇವ್ರಿಗೆ, ಹಂಗ ಆಗ್ಬಾರ್ದು. ಸ್ವಲ್ಪ ಅವಾಗ ನಿದ್ದೆ ಕಟ್ಟಿ ಟೈಮ್ ಊಟ ತಿಂದಂಗೆ ಇರೋದಕ್ಕೆ ಹಂಗಾಗೈತೆ. ಪಾಪ ಗದ್ದೆ ಮಡಕೆ ಹೊಡಿಯಕ್ ಹೋಗಿದ್ರು ನಿದ್ದೆ ಅದು ಒಂಥರ ಗದ್ದೆ ಮಾಡ್ಕೇನೆ ಮತ್ತೆ ಅವಾಗ ಹೋಗ್ತಿದ್ದು. ಅದಕ್ಕೆ ನೋಡ್ರಿ ನಿದ್ದೆ ಕಟ್ಟಿ ಪಾಪ ಟೈಮ್ ಊಟ ಮಾಡದೆ ಎಷ್ಟು ಕಷ್ಟಪಟ್ಟವ್ರೆ. ಏನ್ ಹಿಂಗೆ ಅದೇ ನನ್ನ ಮಕ್ಳಿಗೆ ಹೇಳ್ದಂಗೆ ಆಯ್ತು. ನಾವ್ ಹಂದಿ ಬೇಟೆ ಹೋದ್ರೆ ಹಂದಿ ಮೇಲೆ ಎಗರ್ ಕುತ್ಕಂತಿದ್ದೆ ಅಂತ ನನ್ನ ಮಕ್ಳಿಗೆಲ್ಲ ಸುಳ್ಳು ಸುಳ್ಳು ಹೇಳ್ತಾನೆ. ಯಾವ ತರ ಇವ್ರ ಹತ್ರ ನಾನು ಮಾತಾಡ್ಬೇಕು, ನಗು ಅಂದ್ರೆ ನಗು ಬರ್ತಾ ಇರ್ತೈತೆ ನನ್ಗೆ. ಹೋಗಲೇ ನಾವು ನಿಮ್ಮಂಗಲ್ಲ, ನಾವ್ ಹಂದಿ ಬೇಟೆ ಹೋದ್ರೆ ಹಂದಿ ಮೇಲೆ ಎಗರ್ ಕುತ್ಕೊಂತಿದ್ದೆ ನಾನು ಅಂತ ಹೇಳ್ಕೊಡ್ತಾನೆ ನನ್ನ ಮಕ್ಳಿಗೆ. ಅವನು ಚಿಕ್ಕವನ್ ಅರವಿಂದ್, ನಿಜನೇನಪ್ಪ ಅಮ್ಮ, ನಿಜನೇ ಅಪ್ಪ ಎಗರ್ ಕುತ್ಕೊಂಬ ಹಂದಿ ಮೇಲೆ ಅಂತಾನೆ. ಹಂಗಲ್ಲ, ನಮ್ಗೆ ನಮ್ ತಾತರಂಗ್ ಹೇಳೋರು, ಅದಕ್ಕೆ ನಾನ್ ನನ್ನ ಮಕ್ಳಿಗೆ ಹೇಳ್ತೀನಿ ಅಂತಂದು ಹೇಳ್ತಾರೆ. ಹಿಂಗೆ ನಮ್ಮ ಮನೆಯವರು ಈ ತರ ಹೇಳ್ಕೊಂಡ್ ಬರ್ತಾರ ಮಕ್ಳ ಹತ್ರ ಎಲ್ಲಾನು. ಯಾಕೆಂದ್ರೆ ಮತ್ ನಮ್ಗೂ ಹಂಗೆ ಅವಾಗ ಸುಳ್ಳು ಹೇಳ್ತಿದ್ದು ಅಂತ ನಾನು ಹೇಳ್ಬೇಕು ಮಕ್ಳಿಗೆ ಅಂತಾನೆ. ಹಂಗೆ ಅದಕ್ಕೆ ಸ್ಯಾರಿ ಅದೆಲ್ಲ ಈಗಲೇ ಐರನ್ ಮಾಡಿರ್ತೀನಿ. ಸ್ವಲ್ಪ ಚಪಾತಿ ಇಟ್ಟಿತ್ತು, ಅದು ಕಲ್ಸಿಟ್ಟಿರೋದು ರಾತ್ರಿದು, ಅದಕ್ಕೆ ಇವಾಗ ಮಾಡ್ತಾ ಇದ್ದೀನಿ. ನೋಡಿ ಎಲ್ಲ ಉಂಡೆ ಮಾಡ್ಕೊಂಡಿದೀನಿ, ರೈಸ್ ಇಟ್ಟಿದ್ದೀನಿ. ಇನ್ನೊಂದ್ ಕಡೆ ಸ್ವಲ್ಪ ಚಟ್ನಿ ಐತೆ. ಮತ್ತೆ ನಾಳೆ ಸಿಕೆಪುರದಲ್ಲಿ ಮಾರಮ್ಮ ಐತೆ, ಅಲ್ಲಿ ರಮೇಶ್ ಡಾಕ್ಟರ್ ಅಂತ ಹೇಳ್ಬಿಟ್ಟು ತುಂಬಾ ಆತ್ಮೀಯರು ನಮ್ಗೆ. ಯಾವಾಗ್ಲೂ ಏನ್ ಫಂಕ್ಷನ್ ಆಗ್ಲಿ ಕರಿತಾ ಇರ್ತಾರೆ. ಹಾಗೆ ನಮ್ಮೂರಲ್ಲಿ ಇನ್ನೂ ಏನು ಫಂಕ್ಷನ್ ಆಗಿಲ್ಲ, ಎಲ್ರನ್ನೂ ಕರಿತೀವಿ ನಾವು. ತುಂಬಾ ಜನ ಕೇಳ್ತಾ ಇರ್ತೀರಾ, ಬರೀ ನೀವ್ ಮಾತ್ರ ಹೋಗ್ತಿರೋ, ನಿಮ್ ಮನೆಗೆ ಯಾರು ಬರಲ್ಲ ಅಂತಂದು. ನಮ್ಮ ಮನೆಗೂ ಬರ್ತಾರೆ. ಈಗ ಅವ್ರ ಮನೆಯಲ್ಲಿ ಫಂಕ್ಷನ್ಸ್ ಇದ್ದಾಗ ಮಾತ್ರ ನಮ್ಮನ್ನು ಕರೆಯೋದು. ನಮ್ಮ ಮನೇಲಿ ಏನೋ ಫಂಕ್ಷನ್ಸ್ ಆಗಿಲ್ಲ. ನಮ್ಮೂರಲ್ಲಿ ಮಾರಮ್ಮ ಮಾಡ್ತಾರೆ, ದೊಡ್ಡ ಮಾರಮ್ಮ. ಅವಾಗ ಪ್ರತಿಯೊಬ್ಬರನ್ನು ನಾನು ಕರಿತೀನಿ, ಎಲ್ರಿಗೂ ನಾನು ಕರೆದ್ಬಿಟ್ಟು ಹಬ್ಬಕ್ಕೆ ನಮ್ಮ ಮನೆಗೆ ಕರಿತೀನಿ. ಆಗ ಶೇರ್ ಮಾಡ್ಕೊತೀನಿ ವಿಡಿಯೋಸ್. ನಾಳೆ ಅದನ್ನು ನೋಡ್ಕೊಂಡು, ಮದುವೆ ರಿಸೆಪ್ಷನ್ ಇದೆ ಅದು ನೋಡ್ಕೊಂಡು, ಮತ್ತೆ ವಿಡಿಯೋ ಇದೆ ಹಳೆ ರೇಷ್ಮೆ ಸೀರೆಗಳದ್ದು, ಸೊ ಅದು ನೋಡ್ಕೊಂಡು ಬರ್ತೀವಿ. ಎಲ್ಲನೂ ಶೇರ್ ಮಾಡ್ತಾ ಹೋಗ್ತಾ ಇರ್ತೀನಿ. ಈಗ ಸದ್ಯಕ್ಕೆ ಬೇಗ ಬೇಗ ಚಪಾತಿ ವಸ್ತು ಸುಟ್ಬಿಟ್ಟು ತಿಂದು ಮತ್ತೆ ಐರನ್ ಮಾಡಿ ಇಡ್ಬೇಕು. ಸ್ಯಾರಿ ಮತ್ತು ಇವರ ಬಟ್ಟೆ ಇದ್ದಾವೆ, ಅವನು ಐರನ್ ಮಾಡಿ ಇಡಬೇಕು. ಸ್ವಲ್ಪ ಮೈದಾ ಹಿಟ್ಟಿತ್ತು ಮನೆಯಲ್ಲಿ, ಅದು ಸ್ವಲ್ಪ ಗೋಧಿ ಹಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿದ್ದೀನಿ. ಆದರೆ ಚಪಾತಿ ಮಾತ್ರ ಸ್ವಲ್ಪ ಗಟ್ಟಿಯಾಗಿ ಬಂದಿತ್ತು, ಸಾಫ್ಟ್ ಆಗಿರಲಿಲ್ಲ ಚಪಾತಿ. ನನ್ನ ಮಕ್ಕಳು ಆ ಥರ ಗಟ್ಟಿ ಇದ್ರೆ ತಿನ್ನೋದೇ ಇಲ್ಲ, ರೊಟ್ಟಿಗಳು ಇಂಥವೆಲ್ಲ ತಿನ್ನೋದೇ ಇಲ್ಲ ಅವರು. ರಾಗಿ ರೊಟ್ಟಿ ಆದರೆ ತಿಂತಾರೆ, ಚೆನ್ನಾಗಿ ತುಪ್ಪ ಹಾಕ್ಬಿಟ್ಟು ಸುಟ್ಕೊಟ್ರೆ, ಈರುಳ್ಳಿ ಈ ಥರ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಸುಡ್ತೀವಲ್ಲ, ಆ ಥರ ಆದರೆ ತಿಂತಾರೆ. ಅಕ್ಕಿ ರೊಟ್ಟಿ ಈ ಥರ ಎಲ್ಲ ಸ್ವಲ್ಪ ಅದು ಬಿಸಿ ಇದ್ದಾಗಲೇ ಚೆಂದ, ಸ್ವಲ್ಪ ಅದು ತಣ್ಣಗಾದರೆ ರಫ್ ಬರುತ್ತಲ್ಲ, ಅಂದರೆ ಗಟ್ಟಿ ಬರುತ್ತಲ್ಲ, ಅದಕ್ಕೋಸ್ಕರ ಇದಕ್ಕೆ ಮೈದಾ ಹಿಟ್ಟು ಹಾಕಿ ಸುಟ್ಟಿದ್ದಕ್ಕೆ ಇದು ಗಟ್ಟಿ ಬಂತು. ಅದಕ್ಕೆ ಅವರು ನನಗೆ ಬೇಡ ಅಂತ ಒಂದೊಂದು ಚಪಾತಿ ತಿಂದರು ಅಷ್ಟೇ. ನಾನು ನಮ್ಮ ಮನೆಯವ್ರು ಮಾತ್ರ ಒಂದು 2 ಚಪಾತಿ ತಿಂದು ಸ್ವಲ್ಪ ರೈಸ್ ತಿಂದ್ವಿ. ಅಷ್ಟರಲ್ಲಿ ನಾವು ಸ್ವಲ್ಪ ಇದು ಮೂವಿನೂ ಇಟ್ಕೊಂಡು ನೋಡ್ತಾ ಒಂದು ಕಡೆ ಕೇಳ್ತಾ ಅಡುಗೆ ಮಾಡ್ತಾ ಇದ್ದೆ. ಇನ್ನೇನು ಮುಗೀತು ಹೇಳ್ರಿ, ನಾನ್ ವೆಜ್ ಒಂದೇ ದಿನಕ್ಕೆ ಖಾಲಿ ಆಯಿತು. ಆದರೆ ಸಿಲಿಂಡ್ರು ಈ ಸ್ಟವ್ ಎತ್ತಿಡಿಸ್ಲಿಲ್ಲ, ಅದಕ್ಕೋಸ್ಕರ ಇಲ್ಲೇ ಚೆನ್ನಾಗೈತೆ ಅಂತ ಹೆಂಗೆ ಕೂತ್ಕೊಂಡು ಇಲ್ಲೇ ಮಾಡ್ತಾ ಇದ್ದೀನಿ. ಈಗ ಚಪಾತಿ ಇನ್ನು ಉಳಿಕೆ ಆಗಿರೋದೆಲ್ಲ ಉಸ್ಕೊಂಡಿದ್ದೆ, ಅದನ್ನೆಲ್ಲ ಸುಟ್ಟುಬಿಟ್ಟು ನೆಕ್ಸ್ಟು ನಾನು ನಮ್ಮ ಮನೆಯವ್ರಿಗೆ ತಂದಿರುವಂಥ ಬಟ್ಟೆಗಳನ್ನ ತೋರಿಸ್ತೀನಿ, ಯಾವ್ಯಾವ ತಂದೆ ಅಂತಂದು ನೋಡಿ. ಸೆಲೆಕ್ಷನ್ ಹೇಗಿದೆ ಅಂತಂದು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ. ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಿ ಸುಟ್ಟಿದ್ದೀನಿ, ಆದ್ರೂ ಸ್ವಲ್ಪ ಅದು ತಣ್ಣಗಾದ್ಮೇಲೆ, ಈಟಿದ್ದಾಗ ಸಾಫ್ಟಾಗೇ ಐತೆ, ಅದು ತಣ್ಣಗಾದ್ಮೇಲೆ ಸ್ವಲ್ಪ ರಫ್ ಬಂತು ಚಪಾತಿ ತಿನ್ನೋದಕ್ಕೆ. ಆದ್ರೂ ತಿಂದ್ಕೊಂಡು ನೆಕ್ಸ್ಟು ನಾನು ವೀಡಿಯೋಸ್ ಎಲ್ಲ ಎಡಿಟಿಂಗ್ದು ಅದೆಲ್ಲ ನೋಡ್ಕೊಂಡು ಮಲಗೋ ಅಷ್ಟರಲ್ಲಿ ಮಧ್ಯರಾತ್ರಿ 12:30 ಆಯಿತು ನೈಟ್ ಮಲಗೋದು. ಹಲೋ ಎಲ್ರಿಗೂ. ಸೊ ನಮ್ಮ ಮನೆಯವ್ರಿಗೆ ಬಟ್ಟೆ ಇಲ್ಲ ಅಂತಂದು ಹೇಳ್ಬಿಟ್ಟೆ, ಎಷ್ಟು ನನಗಿಂತಲೂ ಜಾಸ್ತಿ ಬಟ್ಟೆಗಳಾಗೋಗಿದ್ದಾವೆ. ಸೊ ಮುಂಚೆ ಎಲ್ಲ ತಗೊತಾ ಇರಲಿಲ್ಲ, ಈಗ ನಾನು ಯಾವಾಗ ಈ ಪ್ರಮೋಷನ್ಸು ಅಂತಂದು ಹೇಳ್ಬಿಟ್ಟು ಎಲ್ಲ ಹೊರಗಡೆ ಹೋಗೋದು ಈ ಥರ ಎಲ್ಲ ಮಾಡಿದ್ವು, ಅವಾಗ ನಾನೇ ಫೋರ್ಸ್ ಮಾಡಿ ಸೊ ಹೋದಾಗೆಲ್ಲ 1-2 ಜೊತೆ 3 ಜೊತೆ ಈ ಥರ ತೊಗೊಂಡು ತುಂಬ ಬಟ್ಟೆಗಳಾಗೋಗಿದ್ದಾವೆ ಈಗ. ಹಂಗೆ ಇಲ್ಲ ಅಂದರೆ ಒಂದು ನೋವು ಇದ್ದರೆ ಒಂದು ನೋವು, ಹಂಗೆ ಮನುಷ್ಯನಿಗೆ ಯಾವುದು ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ರೆಡಿ ಇರಲ್ಲ. ಕಷ್ಟ ಆಗಲಿ ಸುಖ ಆಗಲಿ ಎರಡೂ ಪ್ರಾಬ್ಲಮ್ಮೆ. ಅದಕ್ಕೆ ಎಲ್ಲನೂ ಹಿತವಾಗಿ ಮಿತವಾಗಿ ಇರಬೇಕು ಅಂತಾರಲ್ಲ, ಅದಕ್ಕೋಸ್ಕರನೇ ಹೇಳೋದು ದೊಡ್ಡವರು. ಸೊ ಈಗ ನಾನು ನಮ್ಮ ಮನೆಯವ್ರಿಗೋಸ್ಕರ ಶಾಪಿಂಗ್ ಮಾಡಿರೋ ಬಟ್ಟೆಗಳು ತೋರಿಸ್ತೀನಿ, ಯಾವ ರೀತಿ ಇದೆ ಅಂತಂದು ಹೇಳಿ. ನಮ್ಮ ಮನೆಯವರು ಓಕೆ ಅನ್ನೋ ಥರನೇ ಇರ್ತಾರೆ. ಯಾವ ಥರ ನಾನು ಟ್ರೆಂಡ್ಸ್ಗೆ ಹೋಗಿ ತೊಗೊಳ್ಳಿ, ಜುಡಿಯೋಗೆ ಹೋಗಲಿ, ಎಲ್ಲೋಗಿ ತೊಗೊಂಡ್ರು, ಯಾವ ಥರ ಬಟ್ಟೆ ತೊಗೊಂಡ್ರು ಅವ್ರಿಗೆ ಹಾರ್ಟ್ಫುಲ್ಲಿ ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ, ಈ ಥರ ಎಲ್ಲ ಬರಲ್ಲ ಅವ್ರ ಬಾಯಿಂದ. ಚೆನ್ನಾಗಿದೆ, ಎಷ್ಟೇ ನಾನು ಇದರಲ್ಲಿ ಕೇಳಿದ್ರು ಚೆನ್ನಾಗಿದೆ, ಪರವಾಗಿಲ್ಲ ಇಷ್ಟೇ. ನಾನು ಹಂಗಲ್ಲ, ಚೆನ್ನಾಗಿರೋ ಬಟ್ಟೆಗಳು ವಾವ್ ಎಷ್ಟು ಚೆನ್ನಾಗಿರೋ ಸಿಕ್ತು ನನಗೆ ಅಂತಂದು ಒಂದು 10 ಸಾರಿ ಆದರೂ ನನಗೆ ನಾನೇ ಹೇಳ್ಕೊಂಡಿರ್ತೀನಿ. ಅಷ್ಟು ಇಷ್ಟಪಡ್ತೀನಿ, ನನಗೆ ಬಟ್ಟೆ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಹಂಗಾಗಿ, ಯಾಕಂದರೆ ತೊಗೊಳಕ್ಕಾಗೋದು ಅದೇ ಅಲ್ವಾ. ಇನ್ನು ಗೋಲ್ಡು ಅದೆಲ್ಲ ಇಷ್ಟ ಅಂದರೆ ತೊಗೊಳಕ್ಕಾಗಲ್ಲ. ಹಾಗಾಗಿ ಇರೋದನ್ನೇ ಖುಷಿಯಿಂದ ಸ್ವೀಕರಿಸಿ ಚೆನ್ನಾಗಿರ್ಬೇಕಷ್ಟೇ ಲೈಫಲ್ಲಿ, ಇದು ನನ್ನ ಪಾಲಿಸಿ.
ನಮ್ಮ ಮನೆಯವ್ರಿಗೆ ಜರ್ಕಿನ್ ಇರಲಿಲ್ಲ, ಸುಮಾರು ಅಂದರೆ ಒಂದು 3 ಜರ್ಕಿನ್ ಇದೆ, ಅದು ಹಳೇದಾಗ್ಬಿಟ್ಟಿದೆ. ಎಲ್ಲೋದ್ರೂ ಅದನ್ನೇ ಹಾಕ್ಕೊತಾ ಇದ್ದಾರೆ. ಅದಕ್ಕೋಸ್ಕರ ಇದರಲ್ಲಿ ಒಂಥರ ಗ್ರೇ ಕಲರ್ ತೊಗೊಂಡಿದ್ವಿ. ಅದು ನನಗೆ ಈ ಸ್ಲೀವ್ ಹತ್ರ ರಿಬ್ಬಿತ್ತು, ನನಗೆ ಅದು ಇಷ್ಟ ಆಗಲಿಲ್ಲ. ಅದಕ್ಕೋಸ್ಕರ ಇದು ತೊಗೊಳ್ರಿ ಅಂತ ಫೋರ್ಸ್ ಮಾಡಿದೆ. ಅವರು ಸ್ವಲ್ಪ ಡಲ್ ಇದ್ದಾರೆ ನಮ್ಮ ಮನೆಯವ್ರ ಕಲರು, ಹೊರಗಡೆ ಬಿಸಿಲಲ್ಲೆಲ್ಲ ಕೆಲಸ ಮಾಡ್ತಾರಲ್ಲ, ಅದಕ್ಕೋಸ್ಕರ ಈ ಕಲರ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಲ್ಲಿ ವೇರ್ ಮಾಡಿ ನೋಡಿದ್ರು ನೋಡಿ, ಸ್ಟೈಲಿಶ್ ಆಗೂ ಇರುತ್ತೆ. ಸೊ ಎಲ್ಲಾದರೂ 2 ವೀಲರಲ್ಲಿ ಹಿಂಗೆಲ್ಲ ಓಡಾಡಬೇಕಾದ್ರೆ, ಮತ್ತು ಎಲ್ಲಾದರೂ ಟ್ರಿಪ್ಪು ಈ ಥರ ಹೋದಾಗ ಆಲ್ರೆಡಿ ಈಗ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ, 13ನೇ ತಾರೀಕು ಹೋಗ್ತಾ ಇದ್ದೀವಿ. ಅದಕ್ಕೋಸ್ಕರ ಅಲ್ಲಿ ಹಾಕ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ, ಚಳಿಗೂ ಇರುತ್ತೆ ಮತ್ತು ಸ್ಟೈಲಿಶ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಇದು. ಇಲ್ಲಿ ಗ್ರೇ ಕಲರ್ ಹೇಳಿದ್ನಲ್ಲ, ಈ ಥರ ಇರಲಿಲ್ಲ, ಅದು ಒಂದಿಷ್ಟು ಉದ್ದ ಅಷ್ಟು ರಿಬ್ಬಿತ್ತು. ನನಗೆ ಅದು ಯಾಕೋ ಲೈಕ್ ಆಗಲಿಲ್ಲ. ಅದಕ್ಕೋಸ್ಕರ ನಾನು ಅದು ಬೇಡ ಅಂತ ಹೇಳ್ಬಿಟ್ಟು ಇದನ್ನೇ ತೊಗೊಂಡೆ. ನೋಡಿ ಕಲರ್ ಯಾವ ರೀತಿ ಇದೆ ನೀವು ನೋಡಿ ಹೇಳಿ. ನಮ್ಮ ಮನೆಯವರು ಓಕೆ ಅಂದಿದ್ದಾರೆ ಅಷ್ಟೇ. ಅದ್ರ ಜರ್ಕಿನು ನನಗೆ ತುಂಬ ಇಷ್ಟ ಆಯಿತು. ಹಾಗೆ ಇದೊಂದು ಶಾರ್ಟ್ ತೊಗೊಂಡೆ. ಸೊ ಜೀನ್ಸಲ್ಲಿ ತೊಗೊಂಡಿದ್ವಿ, ಅದು ಯಾಕೋ ಆಗ್ತಾ ಇರಲಿಲ್ಲ, ಮತ್ತೆ ಎಕ್ಸ್ಚೇಂಜ್ ಮಾಡಿದ್ವಿ. ನಮ್ಮ ಮನೆಯವ್ರದ್ದು ಇದೇ ಪ್ರಾಬ್ಲಮ್, ಸೊ ಏನೇ ತೊಗೊಂಡ್ರು ಎಕ್ಸ್ಚೇಂಜ್ ಮಾಡಬೇಕು. ಮತ್ತೆ ಇದೊಂದು ಇಷ್ಟು ಶಾಪಿಂಗ್ ಮಾಡಿದ್ದು ನಮ್ಮ ಮನೆಯವರಿಗೆ. ಅದ್ರ ಜೊತೆಗೆ ಇದೊಂದು ಟೀ ಶರ್ಟ್ ತೊಗೊಂಡೆ. ಏನೋ ನನಗಿಷ್ಟ ಆಗಿರೋವೇ ನಾನು ತೊಗೊಂಡಿದ್ದೀನಿ ಎಲ್ಲನೂ. ನೋಡಿ ಇದೊಂದು ಟೀ ಶರ್ಟು, ಇದ್ರ ಜೊತೆಗೆ ತುಂಬ ಚೆನ್ನಾಗಿ ಕಾಣುತ್ತೆ ಕಾಂಬಿನೇಷನ್ ಅಂತಂದು ಇದನ್ನು ತೊಗೊಂಡೆ. ಅವ್ರಿಗೂ ಹೈಲೈಟಾಗಿ ಕಾಣುತ್ತೆ ಈ ಕಲರ್ಸ್ ಎಲ್ಲ. ಅವ್ರು ಜಾಸ್ತಿ ಇಷ್ಟಪಡೋದೆ ವೈಟ್ ಕಲರ್. ಸೊ ಹಂಗಾಗಿ ಸ್ವಲ್ಪ ಅದೇ ಹೇಳೋದ್ನಲ್ಲ, ಬಿಸಿಲಲ್ಲಿ ಕೆಲಸ ಮಾಡ್ತಾರಲ್ಲ, ಸ್ವಲ್ಪ ಡಲ್ ಇರ್ತಾರೆ ಕಲರು, ಅದಕ್ಕೋಸ್ಕರ ಸ್ವಲ್ಪ ಹೈಲೈಟ್ ಆಗೋದಂದರೆ ವೈಟ್ ಬಟ್ಟೆಗಳು. ಆಮೇಲೆ ಇದೊಂದು ಶರ್ಟ್, ಇನ್ನೊಂದು ಶರ್ಟ್ ತಂದಿದ್ದೆ, ಸಖತ್ತಾಗಿತ್ತು. ಏನಂದರೆ ಆ ಸೈಜ್ ಇರಲಿಲ್ಲ, ಅವ್ರಿಗೆ ಎಕ್ಸೆಲ್ಲೇ ತಂದಿದ್ದೆ, ಆದರೆ ಅದು ಆಗ್ತಾ ಇರಲಿಲ್ಲ ಅವ್ರಿಗೆ. ಅದಕ್ಕೋಸ್ಕರ ಮತ್ತೆ ಎಕ್ಸ್ಚೇಂಜ್ ಮಾಡಿ ಈ ಶರ್ಟ್ನ ತೊಗೊಂಡೆ. ಸ್ವಲ್ಪ ದಪ್ಪ ಇದೆ ಕ್ಲಾತು. ಆಮೇಲೆ ಒಂದು ಕಾರ್ಗೋ ಪ್ಯಾಂಟ್. ಮುಂಚೆ ಎಲ್ಲ ಅವ್ರು ಇದೇ ಥರ ಪ್ಯಾಂಟ್ಸೇ ಆಗ್ತಾಯಿತ್ತು ಅವಾಗ ಅವ್ರು ಕಾಲೇಜ್ಗೆ ಹೋಗ್ಬೇಕಾದ್ರೆ. ಈಗ ತೊಗೊಂಡಿರಲಿಲ್ಲ, ಅದಕ್ಕೆ ಇರಲಿ ಅಂತಂದು ಬ್ಲ್ಯಾಕ್ ಕಲರಲ್ಲಿ ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ. ಇದಕ್ಕೂ ಎಕ್ಸಲೆಂಟ್ ಮ್ಯಾಚ್. ಇದಕ್ಕೆ ಟೀ ಶರ್ಟ್ಸ್ ಎಲ್ಲ ಯೂಸ್ ಮಾಡ್ಬೋದು. ಡೌನ್ ಶೋಲ್ಡರ್ ಟೀ ಶರ್ಟ್ ಬರುತ್ತಲ್ಲ, ಅದೆಲ್ಲ ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬ್ಯಾಗಿ ಶರ್ಟು ಚೆನ್ನಾಗಿರುತ್ತೆ. ಏನಂದ್ರೆ ನಮ್ಮ ಮನೆಯವ್ರ ಹತ್ರ ಎಲ್ಲ ಹಾಕಲ್ಲ, ಇರೋದ್ರಲ್ಲಿ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಇದನ್ನು ತೊಗೊಂಡೆ ನಾನು. ಆಮೇಲೆ ಇದೊಂದು. ಸೊ ನೋಡಿ ನಿಮ್ಗೆ ಯಾವ ರೀತಿ ಅನ್ನಿಸ್ತು? ಇಷ್ಟು ಬಟ್ಟೆಗಳು ಶಾಪಿಂಗ್ ಮಾಡಿದ್ದು. ಟ್ರಿಪ್ ಹೋಗ್ತಾ ಇದ್ದೀವಿ, ಮತ್ತು ಮದುವೆನೂ ಇದೆ. ಸೊ ಎರಡಕ್ಕೂ ಆಗುತ್ತೆ ಅಂತ ಹೇಳ್ಬಿಟ್ಟು ಇಷ್ಟು. ಇನ್ನೂ ಒಂದು ಸ್ವಲ್ಪ ಬಟ್ಟೆಗಳೆಲ್ಲ ಎತ್ತಿಟ್ಟಿದ್ದೀನಿ, ಅದನ್ನು ತೊಗೋಬೇಕು. ನಾನು ಇದಕ್ಕೆ ಟ್ರಿಪ್ಗೆ ಅಂತಂದೇನು ಬಟ್ಟೆ ತೊಗೊಂಡಿಲ್ಲ. ನನ್ನ ಫ್ರೆಂಡ್ ಕೊಡಿಸಿರೋದೇ ಒಂದು ಜೊತೆ ಡ್ರೆಸ್ ಇದೆ, ಮತ್ತು ಒಂದು ಶರ್ಟು ತೊಗೊಂಡಿದ್ಲು ಜೀನ್ಸ್ ಮೇಲೆ ಹಾಕುವಂಥದ್ದು. ಜೀನ್ಸ್ ಮಾತ್ರ ಒಂದು ತೊಗೊಂಡಿದ್ದೀನಿ ಅಷ್ಟೇ. ನಾನು ಶಾಪಿಂಗ್ ಇನ್ನೇನು ಮಾಡಿಲ್ಲ. ಜೀನ್ಸ್ ಟಾಪ್ ಮಾತ್ರ, ಜೀನ್ಸ್ ಪ್ಯಾಂಟು, ಅದು ಕಾರ್ಗೋ ಪ್ಯಾಂಟ್ ಅಂತ ತೊಗೊಂಡಿದ್ದೀನಿ. ಸೊ ಇಷ್ಟು, ಇನ್ನೇನು ಪರ್ಚೇಸ್ ಮಾಡಿಲ್ಲ ನನಗೇನೋ. ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಎಲ್ಲಿ ಏನು ಅಂತ ವೀಡಿಯೋಸ್ ನೋಡ್ತಾ ಇರಿ. ಡೈಲಿ ಒಂದೊಂದು ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ, ನಾವು ಎಲ್ಲಿ ಹೋಗ್ತೀವಿ ಏನು ಅಂತಂದು. ತುಂಬ ಚೆನ್ನಾಗಿರುತ್ತೆ ಆ ವೀಡಿಯೋಸ್ ಎಲ್ಲನೂ. ನಾವು ಇಲ್ಲಿಂದ ಹೊರಟಾಗಿಂದನೂ ಶೇರ್ ಮಾಡ್ತಾ ಇರ್ತೀನಿ, ಸ್ಕಿಪ್ ಮಾಡದೆ ನೋಡಿ. ಹಾಗೆ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇದೇ ರೀತಿ ಹೆಚ್ಚಿನ ವಿಲೇಜ್ ವ್ಲಾಗ್ಸು, ನಮ್ಮ ಲೈಫ್ ಸ್ಟೈಲ್ ವೀಡಿಯೋಸು ಕೊಡೋದಕ್ಕೆ ನಾನು ಟ್ರೈ ಮಾಡ್ತಾ ಇರ್ತೀನಿ. ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.